ಸದ್ದಿಲ್ಲದೆ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ ಸಾರಿಗೆ ಇಲಾಖೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಂದಿನಿಂದಲೇ ಲಗೇಜ್ ದರ ಏರಿಕೆ ಮಾಡಲಿದೆ ಸಾರಿಗೆ ಇಲಾಖೆ. ಕೆಎಸ್ಆರ್ಟಿಸಿ ಸೇರಿದಂತೆ ಎಲ್ಲ ಸಾರಿಗೆ ನಿಗಮಗಳಿಗೆ ಇದು ಅನ್ವಯ ಆಗುತ್ತೆ. ಜನವರಿ 2025ರಂದು ಬಸ್ ಪ್ರಯಾಣ ದರ ಏರಿಕೆ ಮಾಡಲಾಗಿತ್ತು. ಈಗ ಲಗೇಜ್ ದರ ಏರಿಕೆ ಹಾಗೆಯೇ ದರ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ತಾ ಇದೆ. 2021ರಲ್ಲಿ ಕೊನೆಯ ಬಾರಿಗೆ ಲಗೇಜ್ ದರವನ್ನು ಪರಿಷ್ಕರಣೆ ಮಾಡಲಾಗಿತ್ತು. 30 kg ವರೆಗೂ ಉಚಿತ ಲಗೇಜ್ ಸಾಗಿಸೋಕೆ ಅವಕಾಶ ಇತ್ತು. 30 kg ಮೀರಿದ್ರೆ 6 ರೂಪಾಯಿ, 6 ರೂಪಾಯಿಯಿಂದ 145 ರೂಪಾಯಿವರೆಗೂ ಕೂಡ ಲಗೇಜ್ ದರವನ್ನು ಏರಿಕೆ ಮಾಡಲಾಗಿದೆ. ಸಾರಿಗೆ ಇಲಾಖೆ ಕಳೆದ ವರ್ಷ ಪ್ರಯಾಣ ದರವನ್ನು ಏರಿಕೆ ಮಾಡಿ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದ ಶಾಕ್ ಅನ್ನು ಕೊಟ್ಟಿತ್ತು. ಈಗ ಲಗೇಜ್ ದರ ಏರಿಕೆ ಮಾಡೋಕೆ ಹೊರಟಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಇದರಿಂದ ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆಯಾಗಲಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಒಂದ್ ಕಡೆಯಲ್ಲಿ ಎಲ್ಲಾ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರ್ತಾ ಇದೆ. ಇದರ ನಡುವೆ ಬಸ್ನ ಲಗೇಜ್ ಚಾರ್ಜ್ ಕೂಡ ಏರಿಕೆ ಆಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ಒಂದು ರೀತಿ ಇದು ಹೊರೆನೆ. ಎಷ್ಟು ಪ್ರಮಾಣದಲ್ಲಿ ಏರಿಕೆ ಮಾಡುವಂತ ನಿರ್ಧಾರಕ್ಕೆ ಸಾರಿಗೆ ಇಲಾಖೆ ಬಂದಿದೆ ಈಗ? ಎಸ್ ಸಂಪತ್, ದಿನ ಕಳೀತಾ ಇದ್ದ ಹಾಗೆ ಬೆಲೆ ಏರಿಕೆಯ ಬಿಸಿ ಎಲ್ಲರ ಜೇಬನ್ನ ಸುಡ್ತಾ ಇರುವಂಥದ್ದು. ಸದ್ಯ ಇದೀಗ ಕೆಎಸ್ಆರ್ಟಿಸಿಯ ಲಗೇಜ್ ದರವನ್ನು ಕೂಡ ಇದೀಗ ಇಂದಿನಿಂದ ಏರಿಕೆಯನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ 30 kg ಒಳಪಟ್ಟಂತಹ ಲಗೇಜ್ಗಳಿಗೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಆದರೆ 30 kg ಮೇಲ್ಪಟ್ಟ ಲಗೇಜ್ಗಳಿಗೆ ಸಾಕಷ್ಟು ಈಗ 6 ರೂಪಾಯಿಯಿಂದ ಇನ್ನು 146 ರೂಪಾಯಿವರೆಗೂ ಕೂಡ ಇದೀಗ ದರವನ್ನು ಏರಿಕೆ ಮಾಡಿರುವಂಥದ್ದು. ಕಳೆದ ಬಾರಿ ಅಂದರೆ 2025ರಲ್ಲಿ ಏನು ನಮ್ಮ ಕೆಎಸ್ಆರ್ಟಿಸಿ ಟಿಕೆಟ್ ದರವನ್ನು ಏರಿಕೆ ಮಾಡಿತ್ತು. ಆಗಲೂ ಕೂಡ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿದ್ರು. ಆದರೆ ಆ ಟೈಮಲ್ಲಿ ಲಗೇಜ್ ದರವನ್ನು ಏರಿಕೆ ಮಾಡಿರಲಿಲ್ಲ. ಹಾಗಾಗಿ 2021ರ ನಂತರ ಇದೀಗ ಲಗೇಜ್ ದರವನ್ನು ಏರಿಕೆ ಮಾಡಿರುವಂಥದ್ದು. ನಾನು ಈಗಾಗಲೇ ಹೇಳ್ತಾ ಇದ್ದೆ, 6 ರೂಪಾಯಿಯಿಂದ ಹಿಡಿದು 145 ರೂಪಾಯಿವರೆಗೂ ಕೂಡ ಲಗೇಜ್ ದರವನ್ನು ಇದೀಗ ಇಂದಿನಿಂದ ಈ ಒಂದು ಲಗೇಜ್ ದರದ ಒಂದಷ್ಟು ಟಿಕೆಟ್ಗಳು ಕೂಡ ಅನ್ವಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೀಗ ಕೆಎಸ್ಆರ್ಟಿಸಿ ಕನ್ಫರ್ಮ್ ಅನ್ನ ಮಾಡಿರುವಂಥದ್ದು. ಪ್ರತಿ ಬಾರಿ ಕೂಡ ಬೆಲೆ ಏರಿಕೆಯ ಬಿಸಿ ಜನರನ್ನ ಹೈರಾಣ ಮಾಡ್ತಾ ಇದೆ. ಯಾಕಂದ್ರೆ ಒಂದಲ್ಲ ಒಂದು ರೀತಿಯಾಗಿ ಬೆಲೆ ಏರಿಕೆ ಆಗ್ತಾನೆ ಇದೆ. ಅದ್ರ ನಡುವೆ ಇದೀಗ ಮತ್ತೆ ಲಗೇಜ್ ದರ ಕೂಡ ಏರಿಕೆ ಆಗತ್ತೆ ಅಂತಂದ್ರೆ, ಯಾಕಂದ್ರೆ ಬೆಂಗಳೂರಿನಿಂದ ಸಾಮಾನ್ಯವಾಗಿ ತಮ್ಮ ಊರುಗಳಿಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹೋಗುವಂತಹ ಜನ ಆಗಿರ್ಬೋದು, ಅಥವಾ ಬೇರೆ ಈಗ 4 ನಿಗಮದಲ್ಲೂ ಹೋಗುವಂತಹ ಜನ ಸಾಕಷ್ಟು ಲಗೇಜ್ಗಳನ್ನ ಕೆಎಸ್ಆರ್ಟಿಸಿಯಲ್ಲಿ ಈ ಬಸ್ಗಳಲ್ಲಿ ತಗೊಂಡು ಹೋದ್ರೆ, ಗೌರ್ಮೆಂಟ್ ಬಸ್ಗಳಲ್ಲಿ ತಗೊಂಡು ಹೋದ್ರೆ ತುಂಬಾ ಸುಲಭ ಅನ್ನುವಂತಹ ನಿಟ್ಟಿನಲ್ಲಿ ಲಗೇಜ್ಗಳನ್ನ ಹಾಕ್ತಾ ಇದ್ರು. ಆದ್ರೆ ಇದೀಗ ಲಗೇಜ್ ದರ ಕೂಡ ಏರಿಕೆ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಪ್ರಯಾಣಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಹಾಗಾಗಿ ನಿನ್ನೆ ಒಂದು ಆದೇಶವನ್ನ ಹೊರಡಿಸಿತ್ತು, ಅಂದ್ರೆ ಇಂದಿನಿಂದ ಅನ್ವಯ ಆಗತ್ತೆ ಅನ್ನುವಂಥದ್ದು. ಹಾಗಾಗಿ ಇಂದಿನಿಂದ ಹೊಸ ದರ ಅನ್ವಯವಾಗುತ್ತೆ. ತಮ್ಮ ಊರುಗಳಿಗೆ ಸಾಕಷ್ಟು ಲಗೇಜ್ಗಳನ್ನ ಹಿಡ್ಕೊಂಡು ಹೋಗ್ಬೇಕು, ಲಗೇಜ್ ಇದಕ್ಕೆ ಹಾಕಬೇಕು ಅಂತ ಅಂದವರು ಕೂಡ ಇವತ್ತಿನಿಂದ ದರವನ್ನ ನೋಡ್ಕೊಂಡು ಲಗೇಜನ್ನ ಹಾಕಿದ್ರೆ ಉತ್ತಮ. ಯಾಕಂದ್ರೆ ಮೊನ್ನೆ ಅಷ್ಟಿತ್ತು ಇಷ್ಟಿತ್ತು ಈಗ ಯಾಕೆ ಇಷ್ಟು ಅನ್ನುವಂತಹ ಒಂದಷ್ಟು ಜನ ಪ್ರಶ್ನೆ ಮಾಡೋರು ಕೂಡ ಇರ್ತಾರೆ. ಹಾಗಾಗಿ ಅಧಿಕೃತವಾಗಿ ಕೆಎಸ್ಆರ್ಟಿಸಿ ಹೇಳಿದೆ, ಇದೀಗ ಲಗೇಜ್ ದರ 6 ರೂಪಾಯಿಯಿಂದ 145 ರೂಪಾಯಿವರೆಗೂ ಕೂಡ ಏರಿಕೆಯಾಗಿದೆ ಅನ್ನುವಂಥದ್ದು ಇದೀಗ ಖಚಿತವಾಗಿರುವಂಥದ್ದು. ಸಂಪತ್, ಥ್ಯಾಂಕ್ ಯು ವರ್ಷಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.